ಆಕಾಶವಾಣಿ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು. ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ. ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ. ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಆತ್ಮೀಯವಾದಂತ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವಿಕಾಸ್ ಅಕಾಡೆಮಿ ಕಲಬುರಗಿಯ ಸಹಭಾಗಿತ್ವದಲ್ಲಿ ಗೋಪಾಲಕರು, ಗೋರಕ್ಷಕರು, ಗೋಪ್ರೇಮಿಗಳು ಹಾಗೂ ರೈತರಿಗಾಗಿ ವಿಶೇಷವಾದಂತಹ ಒಂದು ಸಭೆಯನ್ನ ಬರುವ ಸೆಪ್ಟೆಂಬರ್ 6ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ವಿಕಾಸ್ ಅಕಾಡೆಮಿ ಕಲಬುರಗಿ ಕಾರ್ಯಾಲಯದಲ್ಲಿ ಏರ್ಪಡಿಸಲಾಗಿದೆ. ಗೋ ಸಂವರ್ಧನೆ ಕುರಿತಾಗಿ ತುಮಕೂರು ಜಿಲ್ಲೆ ಮಧುಗಿರಿಯ ಗವ್ಯ ಪ್ರಶಿಕ್ಷಣ ಪ್ರಮುಖರಾಗಿರುವ ಮಧುಸೂದನ್ ಅವರು ಮಾರ್ಗದರ್ಶನವನ್ನ ಮಾಡಲಿದ್ದಾರೆ. ಬೋರ್ವೆಲ್ ಕೃತಕ ಮರುಪೂರಣ ಕುರಿತಾಗಿ ಬೆಳಗಾವಿಯ ನಾಗರಾಜ್ ಅವರು ವಿಶೇಷ ಮಾರ್ಗದರ್ಶನವನ್ನು ಈ ಸಭೆಯಲ್ಲಿ ರೈತರಿಗಾಗಿ ನೀಡಲಿದ್ದಾರೆ. ಈ ಸಭೆಯ ಕುರಿತಾಗಿ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಕಾರ್ಯನಿರ್ವಾಹಕ ವಿಶ್ವಸ್ತರಾಗಿರುವ ಮಾರ್ಥಂಡ್ ಶಾಸ್ತ್ರಿ ಅವರು ವಿಕಾಸ ವಾರ್ತೆಗಾಗಿ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬರುವಂತಹ ಸೆಪ್ಟೆಂಬರ್ 6ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂತಹ ವಿಕಾಸ್ ಅಕಾಡೆಮಿಯ ಕಾರ್ಯಾಲಯದಲ್ಲಿ ಒಂದು ವಿಶೇಷ ಬೈಠಕನ್ನು ಗೋಪಾಲಕರು, ಗೋ ಸಂರಕ್ಷಕರು, ಗೋರಕ್ಷಕರು ಮತ್ತು ವಿಶೇಷವಾಗಿ ರೈತರಿಗಾಗಿ 2 ವಿಷಯವನ್ನು ಇಟ್ಟುಕೊಂಡು ವಿಶೇಷ ಬೈಠಕನ್ನು ಕರೆಯಲಾಗಿದೆ. ಗೋವಿನ ಆರ್ಥಿಕತೆ, ಗೋವಿನ ಆರೋಗ್ಯಕ್ಕಾಗಿ ಇರುವಂತಹ ಅದರ ಉಪಯೋಗತೆ, ಒಟ್ಟಾರೆ ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಗೋವಿನ ಮಹತ್ವ, ಇದರ ಜೊತೆಗೆ ಕೊಳವೆ ಬಾವಿಗಳು, ಬೋರ್ವೆಲ್ಗಳ ಮರುಪೂರಣ, ಇದೊಂದು ಹೊಸ ತಂತ್ರಜ್ಞಾನ ಇದೆ. ಆರ್ಟಿಫಿಷಿಯಲ್ ರೀಚಾರ್ಜ್ ಅಂತ ಹೇಳ್ತಾರೆ ಅದಕ್ಕೆ. ಬೆಳಗಾಂನಿಂದ ನಾಗರಾಜ್ ಅಂತ ಬರ್ತಾ ಇದ್ದಾರೆ ಆ ವಿಷಯವನ್ನು ತಿಳಿಸ್ಲಿಕ್ಕೆ ಮತ್ತು ಗೋ ಸಂವರ್ಧನೆಯ ವಿಷಯವಾಗಿ ತಿಳಿಸ್ಲಿಕ್ಕೆ ಕಳೆದ 20-25 ವರ್ಷದಿಂದ ಗೋ ಸಂವರ್ಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಒಂದು ವಿಶೇಷವಾದಂತಹ ಗೋಶಾಲೆಯನ್ನು ನಡೆಸುತ್ತಿರುವಂತಹ ತುಮಕೂರು ಜಿಲ್ಲೆಯ ಮಧುಗಿರಿಯ ಮಧುಸೂದನ್ ಅವರು ಬರ್ತಾ ಇದ್ದಾರೆ. ಎಲ್ಲ ಆದರಣೀಯ ರೈತರು, ಗೋಪಾಲಕರು, ಗೋರಕ್ಷಕರು, ತಾಯಂದಿರು ಈ ಬೈಠಕಿಗೆ ಬರಬೇಕೆಂದು ನಾನು ವಿಕಾಸ್ ಅಕಾಡೆಮಿಯ ಪರವಾಗಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಮಾನವ ಜನ್ಮ ದೊಡ್ಡದು. ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ ಕಲಬುರಗಿ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸಿರನೂರಿನ ಭಾರತೀಯ ವಿದ್ಯಾಕೇಂದ್ರ ಶಾಲೆಯಲ್ಲಿ ಪರಿಚಯಾತ್ಮಕ, ಪರಸ್ಪರ ವಿಚಾರ ವಿನಿಮಯದ ಮತ್ತು ಸಮಾಜಮುಖಿ ಚಿಂತನೆ ನಡೆಸುವ 3 ದಿನಗಳ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಶಿಬಿರಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ. ಉಚಿತ ಊಟ, ವಸತಿ ಇರುತ್ತದೆ. ಈ ಶಿಬಿರದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇರುವವರು ಮೊಬೈಲ್ ಸಂಖ್ಯೆ 9742263362 ವಿಶ್ವನಾಥ್ ಕೋರಿ ಅವರನ್ನು 7483731322 ಅಂಬಿಕಾ ಶೆಳ್ಳಿಗೆ ಅವರನ್ನು ಸಂಪರ್ಕಿಸಬಹುದು. ಆತ್ಮೀಯ ಕೆಳಗರೆ, ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಹಾಗೂ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಅನೇಕ ಕಾರ್ಯಕ್ರಮಗಳಲ್ಲಿ ಖ್ಯಾತ ಶೈಕ್ಷಣಿಕ ಚಿಂತಕರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಪಾಲ್ಗೊಂಡು ತಮ್ಮ ಪ್ರೇರಣಾದಾಯಿ ಮಾತುಗಳಿಂದ ಮಾರ್ಗದರ್ಶನ ನೀಡಿದ್ದಾರೆ. ಇತ್ತೀಚಿನ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಮಾತೃಭಾಷೆಯಲ್ಲಿ ಕಲಿಕೆ ಮತ್ತು ಸ್ವಯಂ ಉದ್ಯೋಗ ಕುರಿತಾಗಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರು. ಬನ್ನಿ ಕೇಳಿ ಬರೋಣ. ಈ ಭಾಷೆ ಬಗ್ಗೆ ತುಂಬಾ ಚರ್ಚೆ ಬಂದದ್ದು. ಮಾತೃಭಾಷೆ ಇರಬೇಕೋ ಇರಬಾರ್ದೋ, ಪ್ರಾದೇಶಿಕ ಭಾಷೆ ಇರಬೇಕೋ, ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಯಾಕೆ ಬಂತು ಅಂತ ನೋಡ್ಕೊಳ್ಳೋಣಂತ. ಆಮೇಲೆ ಇಂಗ್ಲಿಷ್ ವ್ಯಾಮೋಹದ ಮಂದಿಗೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಬೇಕಂತಾರೆ. ನಮ್ಗೆ ಕನ್ನಡ ಮೀಡಿಯಂ ಕೇಳೋರೇ ಇಲ್ಲ, ಎಲ್ಲ ಇಂಗ್ಲಿಷ್ ಮೀಡಿಯಂ ಕೇಳ್ತಾರೆ. ಎಲ್ಲರೂ ಯಾಕೆ ಕೇಳ್ತಾರೆ? ಮಂದಿ ಎಲ್ಲ ಹುಚ್ಚಿಲ್ಲ, ದಯವಿಟ್ಟು ತಿಳ್ಕೊಬೇಡ್ರಿ. ಈ ಇಂಗ್ಲಿಷ್ ಮೀಡಿಯಂ ಯಾಕೆ ಬಂತು ಅಂತ ಸ್ವಲ್ಪ ನೀವು ಮೂಲಕ್ಕೆ ಹೋದ್ರೆ ಗೊತ್ತಾಗ್ತದೆ. ನಾ ಶಾಲಿ ಓದುವಾಗ ಧಾರವಾಡದಾಗ ಕನ್ನಡ ಮೀಡಿಯಂದಾಗ ಓದಿದ್ದು ನಾವು. ಇಂಗ್ಲಿಷ್ ಮೀಡಿಯಂ ಇರಲಿಲ್ಲ. ನಮಗೆ 7ನೇ ತನಕ ಕನ್ನಡ ಮೀಡಿಯಮೇ,
8ನೇತಕ್ಕೆ ಇಂಗ್ಲೀಷ್ ಮೀಡಿಯಂ ಬಂದೆ ನಾನು. ಆಗ ಇಡೀ ಧಾರವಾಡದಂಥ ಊರಾಗ 2-3 ಶಾಲೆಗೆ ಇಂಗ್ಲೀಷ್ ಮೀಡಿಯಂ ಇದ್ದು, ಅವು ಕಾನ್ವೆಂಟ್ ಸ್ಕೂಲ್ ಮಾತ್ರ ಇದ್ದು, ಉಳಿಕೆ ಎಲ್ಲೂ ಇರಲಿಲ್ಲ. ಎಲ್ಲ ಕಡೆ ಕನ್ನಡ ಮೀಡಿಯಮೇ ಕಲ್ತದ್ದು ನಾವು. ಹಂಗಾರೆ ಇಂಗ್ಲೀಷ್ ಮೀಡಿಯಂ ಹುಚ್ಚು ಯಾವಾಗ ಬಂತು ನಮಗೆ? ದಯವಿಟ್ಟು ಗಮನಿಸಬೇಕಾದದ್ದು ಇದನ್ನು. ಕೆಲವೊಂದು ಭ್ರಮೆಗಳು ಸೇರ್ಕೋತಾವ, ಕೆಲವೊಂದು ವಾಸ್ತವಾಂಶ ಸೇರ್ಕೋತಾವ. ಈ 80ರ ದಶಕದೊಳಗೆ, 80ರ ಪ್ರಾರಂಭದೊಳಗೆ ಈ IT ಕಂಪನಿ ಬಂದ್ಕೊಳ್ಳಿ ಏನಾಯ್ತು, BSc ಆದವ ಸಂಬಳ 5,000 ರೂಪಾಯಿ ಸಿಗ್ತಿತ್ತು. BA ಆದವ ಯಾರು ಕಂಪ್ಯೂಟರ್ ಕಂಪನಿಗೆ ತಗೊಂಡ್ರು ಅವ್ರು 25,000 ರೂಪಾಯಿ ಕೊಟ್ಟರು. ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಧಾರ ಮಾಡೋರು ಅತ್ಯಂತ ಶ್ರೀಮಂತರು ಅಲ್ಲ, ಅತ್ಯಂತ ಬಡವರು ಅಲ್ಲ, ಮಧ್ಯಮ ವರ್ಗ ತೀರ್ಮಾನ ಮಾಡ್ತಾರೆ. ನಮ್ಮ ದೇಶದಾಗ ಅಂಥವ್ರು 60ರಿಂದ 65% ಇದ್ದಾರೆ ಮಧ್ಯಮ ವರ್ಗದ ಜನ. ಬಹಳ ಶ್ರೀಮಂತರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬ್ಯಾಡ ಬಿಡ್ರಿ ಇಂಗ್ಲೆಂಡ್ ಕಳಿಸ್ಬಿಡ್ರಿ, ಮಗನ ಹೋಗ್ತಾನೆ ಕಲ್ಕೊಂಡ್ಬರ್ತಾನೆ, ಅಮೆರಿಕಕ್ಕೆ ಹೋಗ್ತಾನೆ ಅಂತಾರೆ. ಬಡವರಿಗೆ ಬೇರೆ ಹಾದಿಲ್ಲ, ಹೆಂಗದ ಹಂಗೆ ಮಾಡ್ಕೊಂಡು ಹೋಗೋಣಪ್ಪ ಅಂತಾರವ್ರು. ಆದ್ರೆ ನಿರ್ಧಾರ ಮಾಡೋರು ಈ ಮಧ್ಯಮ ವರ್ಗದವ್ರು. ಅಪ್ಪ ನೋಡಿದ, ನನ್ನ ಮಗ 25,000 ರೂಪಾಯಿನ ಇಂಜಿನಿಯರ್ ಆದ್ರ, 4 ವರ್ಷ ಓದ್ಯ ನಾವು BE. ಈ ಹುಡುಗ PUC ಓದಿ 3 ವರ್ಷ ಡಿಗ್ರಿ ಮಾಡ್ಯಾನ, 5,000 ರೂಪಾಯಿ ಸಂಬಳ. IT ಕಂಪನಿಯವ್ರು ಭಾಳ ಸಂಬಳ ಕೊಡ್ಲಿಕ್ಕೆ ಹತ್ಬಿಟ್ರು. ಅಷ್ಟೇ ಅಲ್ಲ, 2-3 ವರ್ಷ ಹುಡುಗ ಅಮೆರಿಕಕ್ಕೆ ಹೋದ, ಇಂಗ್ಲೆಂಡ್ ಹೋದ. ಕಲ್ಪನೆ ಕೂಡ ಮಾಡಿದ್ದಿಲ್ಲ ಅಪ್ಪ ನನ್ನ ಮಗ ಇಂಗ್ಲೆಂಡಿಗೆ ಹೋಗ್ತಾನೆ, ಅಮೆರಿಕಕ್ಕೆ ಹೋಗ್ತಾನೆ ಅಂತ ಹೇಳಿ. ಅಲ್ಲಿ ಡಾಲರ್ ಗಳಿಸ್ಲಿಕ್ಕೆ ಹತ್ತ. ಅಪ್ಪನು ಕರ್ಕೊಂಡದ, ಬಾಪ ನೋಡ್ಬರ್ತೀನಿ ನಾ ಅಂತಂದ. ಅಪ್ಪ ಅಂದ, ಇದು ಅಸಾಧ್ಯ ಆತಪ್ಪ, ಇದು ನಾನು ಇಂಗ್ಲೆಂಡಿಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಜೀವನದಾಗ ಅನ್ಕೊಂಡ. ಇದು ತೀರ್ಮಾನ ಆದದ್ದು ಇಂಜಿನಿಯರಿಂಗ್ ಮೇಲಿನ ಪ್ರೀತಿಯಿಂದ ಅಲ್ಲ, ಹೆಚ್ಚಿಗೆ ಸಂಬಳ ಬರ್ತದ ಅಂತ ಹೋದು. ಆಮೇಲೆ ಅವ್ರು ಏನು ಮಾಡಿದ್ರು, ಇಂಜಿನಿಯರಿಂಗ್ ಕಂಪನಿಯವರು ಅವ್ರು ಮಾಡೋದು, ಅವ್ರು ಹೇಳಿದ್ರು ಇಂಗ್ಲೀಷ್ ಬರಲ್ಲ ಅಂತ ತಗೊಳಿದ್ರಪ್ಪ, ನೀವು ಅಮೆರಿಕಕ್ಕೆ ಕಳಿಸ್ಬೇಕು, ನಾನು ನಿನ್ನ ಇಂಗ್ಲೀಷ್ ಬರ್ಬೇಕು ನಿನಗೆ. ಅವ್ರಿಗೂ ಇಂಗ್ಲೀಷ್ ಮೇಲೆ ಪ್ರೀತಿ ಇಲ್ಲ, ಆದ್ರೆ ಅವ್ರು ಸೇವೆ ಮಾಡೋದು ಇಂಗ್ಲೆಂಡ್ ಅಮೆರಿಕಕ್ಕೆ ಸೇವೆ ಮಾಡಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಇಂಗ್ಲೀಷ್ ಬರ್ಬೇಕು ನಿನಗೆ. ಅಂದ್ರೆ ಒಂದಕ್ಕೊಂದು ಹೆಂಗೆ ತಾಳೆ ಆತಂದ್ರೆ, ನಿನಗೆ IT ಕಂಪನಿ ಕೆಲಸ ಬೇಕು ಅಂದ್ರೆ ಇಂಗ್ಲೀಷ್ ಬರಬೇಕು. ಇಂಗ್ಲೀಷ್ ಬಂದ್ರೆ ತಗೋತೀನಿ, 25,000 ರೂಪಾಯಿ ಸಂಬಳ ಕೊಡ್ತೀನಿ. ಮಂದಿ ಅನ್ಕತ್ರ ಹಂಗಾದ್ರೆ ಇಂಗ್ಲೀಷ್ ಕಲಿಬೇಕು ನಾವು. ದಯವಿಟ್ಟು ತಿಳ್ಕೋರಿ, ಯಾರಿಗೂ ಇಂಗ್ಲೀಷ್ ಮೇಲೆ ಪ್ರೀತಿಯಿಂದ ಇಂಗ್ಲೀಷ್ ಮೀಡಿಯಂ ಹೋದವರಲ್ಲ. ಜಾಸ್ತಿ ಪಗಾರ ಸಿಗ್ತದ, ಇಂಜಿನಿಯರ್ ಆಗಿ ಹೋಗ್ತೀನಿ ಅಂತ ಶುರುವಾದ್ರು. ನೀವೇ ನೋಡಿರಿ ಸಂಬಳ ಹೆಂಗೆ ಹೆಚ್ಚಿಗೆ ಹಾಕೋತ ಹೋದ IT ಕಂಪ್ನಿ ಒಳಗೆ. ಅಂದ್ರೆ ನಿಮ್ಮ ಮಕ್ಕಳೇ ಇದ್ರೆ ಗೊತ್ತಿರ್ತದೆ ನಿಮಗೆ. ಸಡನ್ ಆಗಿ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ತಿಂಗಳ ಸಂಬಳ ಕಲ್ಪನೆ ಮಾಡಿದ್ದಿಲ್ಲ ನಮಗೆ ಸಿಗ್ತದಂತೆ. ಆದ್ರೆ BA BSc BCom ಮಾಡಿದವ್ರಿಗೆ ಅಷ್ಟೇ ಉಳ್ಕೊಂಡ್ಬಿಡ್ತು. ಹಿಂಗಾಗಿ ಚಲೋ ಇದ್ದಂಥ ಹುಡುಗರೆಲ್ಲ ಯಾರು ಕೇಳಿದ್ರು ಇಂಜಿನಿಯರಿಂಗ್ ಹೋಗೋದು ಮೆಡಿಕಲ್ ಹೋಗೋದು ಶುರುವಾತು. ಈ ಹುಚ್ಚು ಬಂದದ್ದು ಅದಕ್ಕದು. ಕೆಲವ್ರು ಹೇಳ್ತಾರೆ ಇಂಗ್ಲೀಷ್ ನನಗೆ ಅನ್ನ ಕೊಡ್ತದ ಅಂತ, ಅದು ಭ್ರಮ, ಅದು ಅಬ್ಸಲ್ಯೂಟ್ಲಿ ರಾಂಗ್. ಕನ್ನಡನೂ ಅನ್ನ ಕೊಡ್ತದೆ ಸರಿಯಾಗಿ ಕಲ್ತ್ರೆ. ಯಾಕೆ ಕೊಡೋದಿಲ್ಲ ಕನ್ನಡನ? ಒಂದು ಪ್ರಯತ್ನ ಮಾಡ್ರಿ, ಎಲ್ಲಿವರೆಗೂ ಕನ್ನಡ ಮೀಡಿಯಂ ಕಲ್ತ್ರೆ ಕೂಡ ನನ್ನ ನೌಕರಿ ಚಲೋ ಸಿಗ್ತದ ಅನ್ನೋ ಅವಕಾಶ ಸಿಕ್ತಂದ್ರೆ ಯಾರು ಇಂಗ್ಲೀಷ್ ಮೀಡಿಯಂ ಹೋಗೋದಿಲ್ಲ. ನಾ ಬದಲಾಯಿಸ್ಬೇಕು ಅದನ್ನು. ಇಡೀ ಪ್ರಪಂಚ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಒಂದು ಮಾದರಿ ಹಾಕೊಡ್ರಿ ಮಂದಿಗೆ. ಹೆಂಗೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶುರು ಆದಾಗ ಅಲ್ಲಿ ಹುಡುಗ ಬೋರ್ಡ್ ಬರ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಯವರು. ನಮ್ಮಲ್ಲಿ 100% ರಿಸಲ್ಟ್ಸ್. ಎಲ್ಲ PUC ಕಾಲೇಜ್ಗೆ ಹೋಗ್ರಿ, ಬೋರ್ಡ್ ಹಾಕೊಂಡಿರ್ತಾರೆ. ನಮ್ಮಲ್ಲಿ ಇಷ್ಟು ಮಂದಿ IIT ಹೋದ್ರು, ಇಷ್ಟು ಮಂದಿ NET ಹೋದ್ರು, ಇಷ್ಟು ಮಂದಿ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡಾರ. ಏನು ಹೇಳ್ಬೇಕಂತೀರಿ ನೀವು? ಅಲ್ಲಿ ಲಿಸ್ಟ್ ಹಾಕಿದ್ದು ಬೋರ್ಡ್ ಹಾಕಿದ್ದು ಏನು ಹೇಳ್ಬೇಕಂತೀರಿ ನೀವು? ಇಷ್ಟು ಮಂದಿಗೆ ಅವಕಾಶ ಕೊಟ್ಟಿವಿ ನಾವು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಲಿಕ್ಕೆ. ನಮ್ಮಲ್ಲಿ ಇಂಗ್ಲೀಷ್ ಚಲೋ ಕಲಿಸ್ತೀವಿ ನಾವು ಅಂದ್ರೆ ಇಂಗ್ಲೀಷ್ಗೂ ನೌಕರಿಗೂ ತಳೆ ಹಾಕಿಬಿಟ್ವಿ ನಾವು. ಈಗ ಒಂದು ಹಠ ಹಿಡಿದು ಹೇಳ್ತೀನಿ ನಾನು. ಇಷ್ಟೊಂದು ಶಾಲೆ 48,000 ಶಾಲೆ ಗೌರ್ಮೆಂಟ್ ಸ್ಕೂಲ್ಸ್ ಅವ ಕರ್ನಾಟಕದಾಗ. ಒಮ್ಮೆ ಎಲ್ಲರನ್ನೂ ಬದಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಮಾದರಿ ಅಂತ ಹೇಳಿ 30 ಸ್ಕೂಲ್ ತಗೋರಿ, ಜಿಲ್ಲೆಗೆ 1 ಶಾಲೆ ತಗೋರಿ. ಮೋಸ್ಟ್ ಐಡಿಯಲ್ ಕನ್ನಡ ಮೀಡಿಯಂ ಸ್ಕೂಲ್ ಮಾಡ್ಬೇಕದನ್ನು. ಒಂದು ಬೆಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಏನು ಕೊಡ್ತೀರೋ ನೀವು, ಕಾನ್ವೆಂಟ್ ಸ್ಕೂಲ್ ಅಂತೀರೋ, ಆ ಫೆಸಿಲಿಟಿನ ಅನುಕೂಲತೆಗಳನ್ನು ಒಂದು ಜಿಲ್ಲೆಗೆ 1 ಶಾಲೆಗೆ ಕೊಡ್ರಿ. ಕನ್ನಡ ಮಾಧ್ಯಮದಾಗ ಕಲಿಸ್ರಿ, ಆದರೆ ಇಂಗ್ಲೀಷನ್ನು ಒಂದು ಭಾಷೆಯನ್ನು ಕಲಿಸ್ರಿ, ಚಂದ ಕಲಿಸ್ರಿ. ನಾವೇನು ಮಾಡ್ತೀವಿ, ಇಂಗ್ಲೀಷು ಸರಿಯಾಗಿ ಕಲಿಸಂಗಿಲ್ಲ, ಕನ್ನಡ ಸರಿಯಾಗಿ ಕಲಿಸಂಗಿಲ್ಲ. ಇಂಗ್ಲೀಷ್ ಎಷ್ಟು ಚಲೋ ಕಲಿಸಿದ್ರು ನಮ್ಮ ಕನ್ನಡ ಮಾಧ್ಯಮದಾಗ ಅಂದ್ರೆ ಇವತ್ತು ಪ್ರಪಂಚದ ಯಾವುದೇ ಮೂಲೆಯಾಗ ನಿಂತು ಮಾತಾಡಿದ್ರು ಅವ್ರಿಗೆ ಅರ್ಥ ಆಗುವಂಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ತದೆ. ಕಲಿಸಿದ್ದು ಅವ್ರು ಇಂಗ್ಲೀಷ್ ಕಲಿಸಿದ್ದು ಅಂದ್ರೆ ಕನ್ನಡ ಕಲೀಲಿಲ್ಲ ಅಂತ. ಇವತ್ತರ ಕುಮಾರವ್ಯಾಸನ ಬಗ್ಗೆ ಏನು ಪ್ರೀತಿ ಅದನೋ, ವಚನಕಾರ ಬಗ್ಗೆ ಏನು ಪ್ರೀತಿ ಅದನೋ, ಅದೇ ಪ್ರೀತಿ ಶೇಕ್ಸ್ಪಿಯರ್ ಬರೋ ಹಂಗೆ ಮಾಡಿದ್ರು. ಇಂಗ್ಲೀಷ್ ಕಲಿಬಾರ್ದು ಅಂದ್ರೆ ಬರೀ ಕನ್ನಡ ಕಲಿಬೇಕು ಅಂತಲ್ಲ, ಕನ್ನಡ ಮಾಧ್ಯಮದಾಗ ಕಲೀರಿ. ಯಾಕಂದ್ರೆ ಒಂದು ಮಾತು ಸ್ಪಷ್ಟ ಆಗಿದೆ, ನೀವು ಎಲ್ಲೇ ಕಲ್ತರು ಕೂಡ ನಿಮ್ಮ ಮಾತೃ ಭಾಷೆಯೊಳಗೆ ಕಲ್ತದೆ ನಿಮ್ಮ ಹೃದಯ ಕೇಳಿತದೆ. ನನ್ನೊಂದು ಥಿಯರಿ ಅದ, ಯಾವುದು ಬರೀ ಬುದ್ಧಿಗೆ ಹೋಗ್ತದೋ ಅದು ಬರೀ ಸಣ್ಣ ಕಾಲದ ನೆನಪು ಉಳ್ಕೋತದ, ಸ್ವಲ್ಪ ಹೊತ್ತಿಗೆ ಮರೆತು ಹೋಗ್ತದೆ. ಯಾವ್ದು ಹೃದಯಕ್ಕೆ ಹೋಗ್ತದೋ ಅದು ಶಾಶ್ವತವಾಗಿ ಉಳ್ಕೊಳ್ತದೆ. ಇವತ್ತಿಗೆ ಬಹುತೇಕ ನೀವು ನೋಡಿರಿ, ಗುಲ್ಬರ್ಗಾ ಏರಿಯಾದಾಗ ಈ ಕಡೆಲ್ಲ ಜಿಲ್ಲಾದಾಗ ನೋಡಿರ್ಬೇಕು, ಬಹಳಷ್ಟು ಹುಡುಗರು ಫೇಲ್ ಆಗೋದು ಇಂಗ್ಲೀಷ್ನಾಗ. ನಮ್ಮಲ್ಲಿ ಇಂಗ್ಲೀಷ್ನಾಗ ಗಣಿತನಾಗ ಫೇಲ್ ಆಗ್ತಾವೆ ಹುಡುಗರು. ಯಾಕೆ? ಇಂಗ್ಲೀಷ್ ಬರೋದಿಲ್ಲ ಅವರಿಗೆ. ಅದನ್ನು ಒತ್ತಾಯ ಮಾಡಿ ಕಲಿಸಕತ್ತೀವಿ. ನನಗೆ ಆಸಕ್ತಿ ಅದೂ ಇಲ್ಲ, ಗೊತ್ತಿಲ್ಲ, ನಾನು ಇಂಗ್ಲೀಷ್ ಕಲೀಲೇಬೇಕು, ಗಣಿತ ಕಲೀಲೇಬೇಕು, ಅಲ್ಲೇ ಫೇಲ್ ಆಗೋದು ನಾನು. ಈಗ ಹೊಸ ಶಿಕ್ಷಣ ಹೆಂಗೆ ಬಂದದಂದ್ರೆ, ನೀವು ಅದು ಓದ್ಲಾರ್ದೆ ನಿಮಗೆ ಯಾವ ಬೇಕೋ ವಿಷಯ ಆರಿಸ್ಕೊಂಡು ಮಾಡ್ಬೋದು. ನಾನೊಂದು ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಪ್ರಿನ್ಸಿಪಲ್ ಆಗಿದ್ದು. ಒಂದು 15-16 ದೇಶದ ಮಕ್ಕಳಿದ್ರು. ಒಂದು ದಿವಸ ಅಡ್ಮಿಷನ್ ಮಾಡಲಿಕ್ಕೆ ಮುಂಬೈದಿಂದ ಗಂಡ ಹೆಂಡತಿ ಬಂದರು, ಮಗುನ ಕರ್ಕೊಂಡ್ಬಂದ್ರು. ಅದು ಸುಮಾರು 6ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿ ಬಂದಾರ. ಹುಡುಗಿಗೆ ಎತ್ತರದ ಹುಡುಗಿ, ಭಾಳ ಚಂದ ಹುಡುಗಿ, ಆಕೆ ವಯಸ್ಸಿಗಿಂತ ಹೆಚ್ಚು ಬೆಳೆದಿದ್ದ ಹುಡುಗಿ. ಕೂತಿದ್ರು, ಅಡ್ಮಿಷನ್ ಎಲ್ಲ ಆಗೋಗಿತ್ತು. ನನ್ನ ಕಡೆ ಬಂದು, ನಿನ್ನ ಹೆಸರು ಏನವಾ ಅಂತ ಕೇಳಿದ್ದಕ್ಕೆ. ಆಕೆ ಏನು ಹೇಳ್ದು ನಾನು ತಿಳಿಲಿಲ್ಲ. ಅವ್ರು ಕೇಳಿ ಏನು ಹೇಳ್ತಾಳೆ ಆಕೆ ತಿಳಿವಾಗ, ನನಗೆ ವಯಸ್ಸಾತೋ ಏನೋ ಕಿವಿ ಕೇಳಿಸಂಗಿಲ್ಲ. ಯಾಕೆ ಏನು ಹೇಳ್ತಾಳೆ ಆಕೆ ಅಂದೆ. ಆಕೆ ಗಂಡಿಗೇನೋ ಸನ್ನಿ ಮಾಡಿದ್ಲು, ಗಂಡ ಮಗಳು ಕರ್ಕೊಂಡು ಹೊರಗೋದ. ನನ್ನ ಚೇಂಬರ್ನಾಗ ಆಗ್ತಿದ್ದು. ಆ ಹೆಣ್ಮಗಳು ಹಳ್ಳಿಕ್ಕೆ ಹತ್ಲು. ಸರ್ ಪರಿಸ್ಥಿತಿ ಚಲೋ ಇಲ್ರಿ ಸರ್, ನಿಮ್ಗೆ ಹೇಳ್ಬೇಕಂತ ಕೂತಿ ನಾನು ಹೊರಗೆ ಕಳಿಸಿದೆ ಹುಡುಗಿನ. ಏನು, ನಾನು ಈ ಕೂಸು ಹೊಟ್ಟೆಯಾಗಿದ್ದಾಗೆ ನನಗೆ ತ್ರಾಸಿತ್ತು ಸರ್, ಆರೋಗ್ಯ ತ್ರಾಸಿತ್ತು. ಡೆಲಿವರಿ ಟೈಮ್ನಾಗ ಫೋರ್ಸೆಪ್ ಡೆಲಿವರಿ ಮಾಡಿದ್ರು.
ಅದು ಎಲ್ಲಿ ಪೆಟ್ಟಾತೋ ಗೊತ್ತಿಲ್ಲ. ಮಗುನ ಎಲ್ಲ ಮೈಲುಗಲ್ಲುಗಳು ತುಂಬ ನಿಧಾನ ಆಗ್ಬಿಟ್ಟವು. ಎಲ್ಲ ಹುಡುಗರು 11 ತಿಂಗಳಿಗೆ 12 ತಿಂಗಳು ನಡಿಲಿಕ್ಕೆ ಶುರು ಮಾಡಿದ್ರೆ ನನ್ನ ಮಗಳು 3 ವರ್ಷಕ್ಕೆ ಅಂಬೆಗಾಲಿಡ್ಲಿಕ್ಕೆ ಹತ್ಲು, 4 ವರ್ಷಕ್ಕೆ ನಡಿಲಿಕ್ಕೆ ಹತ್ತಾಳ. ಮಾತು ಭಾಳ ಸ್ಲೋ ಆತು, ಏನು ಬರಲಿಲ್ಲ. ನಮ್ಮ ಪೈಕಿಯವರು ಯಾರೋ ಒಂದು ಸಾಲಿ ನಡೆಸ್ತಿದ್ರು ಅಂತಲ್ಲಿ ಮುಂಬೈದಾಗ ಹಾಕಿದೆ. ಆಕೆ ಅಲ್ಲೇ ಓದಿದ್ಲು. 5ನೇ ತನಕ ತಳ್ಕೊತ್ ಬಂದ್ರೆ ಹೆಂಗಾರೆ. ನನಗೇನು ಕೆಟ್ಟ ಅನಿಸ್ತಂದ್ರೆ ನನ್ನ ಮಗಳಿಗೆ ಎಲ್ಲರೂ ಬುದ್ಧಿಮಾಂದ್ಯ ಮಗು ಅಂತಾರೆ. ಅದಕ್ಕೆ ಭಾಳ ಕೆಟ್ಟ ಅನಿಸ್ತದೆ ಸರ್. ಕರ್ಕೊಂಬಂದಿನಿ, ನಿಮ್ಮ ಮುಡ್ಯಾಗ ಹಾಕಿನಿ, ಇವತ್ತಿನ ನಿಮ್ಮ ಮಗಳಾಕಿ ಅಂತಂದ್ರು. ಆತು, ಅಡ್ಡಿ ಇಲ್ಲ, ಮಗಳು ತಗೋತೀನಕಿನ್ನ ಅಂತ ಹೇಳಿದೆ. ಅಮ್ಮ ಹೋದ್ರು. ಇನ್ನೊಬ್ಬ ಹುಡುಗ ಇದ್ದ, ಪಂಡ್ರಪುರ ಹುಡುಗ, ಶೀತಲ್ ಶಹಾ ಅಂತ ಹುಡುಗ. ಆ ಹುಟ್ಟ ಪ್ಯಾರಲಿಸಿಸ್ ಆದ ಹುಡುಗ. ನನಗೆ ಅಂಥವ್ರ ಬಗ್ಗೆ ಬಹಳ ಪ್ರೀತಿ ಅದ. ಆ ಹುಡುಗ ಈ ಹುಡುಗಿ ನನ್ನ ಜೋಡಿ ಇರೋರು. ಯಾವಾಗಲೂ ಮುಂಜಾನೆ ವಾಕಿಂಗ್ ಅವ್ರ ಜೋಡಿನೇ ಹೋಗ್ತಿದ್ದೆ, ಏನೋ ಮಾತಾಡ್ಕೊಂಡು ಹೋಗೋದು ಹುಡುಗರಿಗೆ. ನನಗೆ ಖಾತ್ರಿ ಆಯ್ತು ಈ ಹುಡುಗಿ ಗಣಿತ ಸೈನ್ಸ್ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಬರೀಲಿಕ್ಕೆ ಆಗೋದಿಲ್ಲ. ಆಕೆ ಏನು ಮಾಡಲಿ, ನಾನು ಶಾಲೆಗೆ ಇಟ್ಕೊಂಡು ಪರೀಕ್ಷೆ ಕೂಡಿಸ್ಬೇಕಲ್ಲ 10th ಏನು ಮಾಡಲಿ ನಾನು. ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತದ, NIOS ಅಂತ, ಅಲ್ಲಿ ಹೋದೆ. ಮಾಡ್ಲಿಕ್ಕೆ ಬರ್ತದ್ರಿ ಅಂದ್ರು ಅವ್ರು. ಇಂಗ್ಲೀಷ್ ಬಿಟ್ಟು NIOS ಕೂಡಿಸ್ರಿ, 10th ಕೂಡಿಸ್ತೀವಿ ಪರೀಕ್ಷೆಗೆ. ಆಕೆಗೆ ಹೋಮ್ ಸೈನ್ಸು ಇಂಟೀರಿಯರ್ ಡಿಸೈನ್ ಕೊಡ್ರಿ ಅಂದ್ರು. ಅದನ್ನು ಕೊಟ್ಟೆ. ಆಕೆ ರೆಗ್ಯುಲರ್ ಕ್ಲಾಸ್ಗೆ ಏನು ಬರಬೇಕಾಗಿಲ್ಲ, ಲೈಬ್ರರಿಯಾಗ ಕೂತು ಓದ್ಲಿ, ಮುಗಿದ ನನ್ನ ಕಡೆ ಬರ್ತಾಳೆ. ಟೀಚರ್ ಇಬ್ಬರು ಹೇಳಿದೆ, ಹೆಲ್ಪ್ ಮಾಡ್ರಪ್ಪ ಅಂತ ಹೇಳಿದೆ. ಆಕೆ ಓದ್ಕೋತ SSLC ಪರೀಕ್ಷಾ ಕೂತ್ಲು, ಪಾಸ್ ಆದ್ಲು. 62% ಮಾರ್ಕ್ಸ್ ಬಂತು. ಮುಂಬೈಗೆ ಹೋದ್ಲು. ಮುಂದೆ ಟಚ್ ತಪ್ಪಿ ಹೊತ್ತು ಬೆಟ್ಟ. ಅವಾಗ ಹೋಗಿ ಫೋನ್ ಮಾಡ್ತಿದ್ರು ಅವ್ರವ್ವ. 5-6 ವರ್ಷದ ಹಿಂದೆ ಆಕೆ ಫೋನ್ ಮಾಡಿಲ್ಲ ಅವ್ರವ್ವ. ಫೋನ್ ಮಾಡಿ, ಸರ್ ಒಂದು ಸಂತೋಷ ಸುದ್ದಿ, ನನ್ನ ಮಗಳಿಗೆ ಲಗ್ನ ಗೊತ್ತು ಮಾಡೀನಿ, ನೀವು ಬರಬೇಕು ಅಂದ್ಲು. ಈ ಹುಡುಗಿ ಮಗ್ಲ ನಿಂತಿರ್ಬೇಕು. ಫೋನ್ ಕಿತ್ಕೊಂಡ್ಲು ಅವ್ರ ಕೈಯಿಂದ. ಫೋನ್ ತೊಗೊಂಡ್ಲು. ಸರ ನಮ್ಮ ಮದುವೆ ಆಗ್ಲಿಕ್ಕೆ ಹತ್ತೀನಿ, ನೀವು ಬರಬೇಕು. ನೀವು ಬರಲಿಲ್ಲ ಅಂದ್ರೆ ಲಗ್ನ ಆಗೋದಿಲ್ಲ. ಹೆದರ್ಸಕತ್ತಿಲ್ಲ, ಖರೆ ವಾಸ್ತವ ಹೇಳ್ತೀನಿ, ಲಗ್ನ ಆಗೋದಿಲ್ಲ. ಮತ್ತು ನೀವು ವೆಜಿಟೇರಿಯನ್ ಅಂತ ಗೊತ್ತದ, ನಾ ವ್ಯವಸ್ಥೆ ಮಾಡ್ತೀನಿ, ಬಿಡುವ ನಾ ಮಾಡ್ಕೋತೀನಿ ಎಲ್ಲ ಅಂತ ಹೇಳಿದೆ. ಲಗ್ನಕ್ಕೆ ಹೋಗಿದ್ದೆ. ದೊಡ್ಡ ಲಗ್ನ, ಭಾರಿ ಶ್ರೀಮಂತ ಲಗ್ನ. ಲಗ್ನ ಮುಗಿದ ಸಂಜೆ ಮುಂದೆ ತನ್ನ ಗಂಡನ ಕರ್ಕೊಂಡು ಬಂದ್ಲಕ್ಕೆ ನನ್ನ ಕಡೆಗೆ. ಗಂಡ ಅವ್ವ ಅಪ್ಪ ಬಂದರು. ಆ ಹುಡುಗಿ ಹೇಳಿದಂಥ ಮಾತನ್ನ ಮರೆಯೋದಿಲ್ಲ ಸರ್. ಶಿಕ್ಷಕಕ್ಕೆ ದೊಡ್ಡ ಗೌರವ ಸಿಗೋದಂದ್ರೆ ಅದು ಅಂತ ಅನ್ಕೊಂಡಿದ್ದೆ ನಾನು. ಆ ಹುಡುಗಿ ಅಪ್ಪನ ಕರ್ಕೊಂಬಂದು ಅವ್ವ ಅಪ್ಪ ಇದ್ದಾರೆ, ಗಂಡಿದ್ದಾನೆ. ಗಂಡ ಹೇಳ್ತಾಳೆ ತಮ್ಮ ತಂದೆ ಕಡೆ ಕೈ ಮಾಡಿ, ಹಿ ಈಸ್ ಮೈ ಬಯೋಲಾಜಿಕಲ್ ಫಾದರ್ ಬಟ್ ಮೈ ರಿಯಲ್ ಫಾದರ್ ಈಸ್ ಸರ್. ನಮ್ಮ ರಿಯಲ್ ಫಾದರ್ ಅವರು, ನನ್ನ ನಿಜವಾದ ತಂದೆ ಇವರು ಅಂತ ಹೇಳಿದ್ಲು. ಅದಾತವ, ನೀ ಏನು ಮಾಡ್ಲಿಕ್ಕೆ ಹತ್ತಿ ಅಂತ ಕೇಳಿದೆ. ಕೇಳ್ಬೇಕಲ್ಲ. ಏನಿಲ್ಲ ಸರ್, ಲಗ್ನ ಮಾಡಿಸ್ತೀನಿ ಅಂದ್ಲು. ಹೆಂಗೆ ಮಾಡಿಸ್ತಿ? ಇವೆಂಟ್ ಮ್ಯಾನೇಜ್ಮೆಂಟ್. ವರ್ಷಕ್ಕೊಂದು 25 ಲಗ್ನ ಮಾಡ್ತೀನಿ ಸರ್. ಅವ್ರು ಭಾಳ ಪ್ರೆಷರ್ ಬರ್ತದೆ, ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ 30-32 ಆಗ್ತಾವೆ ಕೆಲವೊಂದು ಸಲ. 25 ಅಂತೂ ಖಾತ್ರಿ ಮಾಡ್ತೀನಿ ರೀ ಅಂದ್ಲು. ಮರುದಿವ್ಸ ಕರ್ಕೊಂಡು ಹೋದ್ಲು. ವರ್ಲಿ ಅಂತ ಏರಿಯಾ, ಒಂದು ದೊಡ್ಡ ಜಾಗ, ಬಿಲ್ಡಿಂಗ್ ತೊಗೊಂಡಾಳಲ್ಲಿ. ಒಂದು ಖೋಲಿ ಒಳಗೆ ಹುಡುಗಿ ಡ್ರೆಸ್, ಮದುವೆ ಆಗುವಂಥ ವಧುವನ್ ಡ್ರೆಸ್ 1000 ಡ್ರೆಸ್ ಇಟ್ಟ. ಇನ್ನೊಂದು ರೂಮ್ನಾಗ ಹುಡುಗನ ವರನ್ ಡ್ರೆಸ್ ಇಟ್ಟಾಳ 1000 ಡ್ರೆಸ್. ನಡು ಒಂದು ಆಡಿಯೋ ವಿಜುವಲ್ ರೂಮ್ ಮಾಡ್ಯಾಳ, ಪ್ರೊಜೆಕ್ಷನ್ ಮಾಡ್ತಾಳೆ. ನಾವು ಸ್ಟೇಜ್ ಹೆಂಗೆ ಹಾಕ್ತೀವಿ, ಡೆಕೋರೇಷನ್ ಹೆಂಗೆ ಮಾಡ್ತೀವಿ, ಲಂಚ್ ಹೆಂಗೆ ಅರೇಂಜ್ ಮಾಡ್ತೀವಿ, ಊಟಕ್ಕೆ ಹೆಂಗೆ ಹಾಕ್ತೀವಿ, ವಾಲಂಟಿಯರ್ಸ್ ಹೆಂಗಿದ್ದಾರೆ. ಆಕೆ ಹೇಳ್ತಾಳೆ, ಬಾಂಬೆದಾಗ ಯೂನಿಫಾರ್ಮ್ ಹಾಕೊಂಡಂಥ 1000 ಜನ ಹುಡುಗಿಯರನ್ನ ಕರಿತೀನಿ ಲಗ್ನಕ್ಕೆ ಅಂಬೇಕಂತ ಬರ್ತಾರೆ. ಅಷ್ಟು ತಯಾರಿ ಮಾಡ್ಕೊಂಡ. ನನಗೆ ಗಾಬರಿ ಆಗೋತಿ ಹುಡುಗಿ ಧೈರ್ಯ ನೋಡಿ. ಅಲ್ವಾ, ಒಂದು ಲಗ್ನಕ್ಕೆ ಎಷ್ಟು ಉಳಿತದ ನಿನಗೆ ಅಂತ ಕೇಳಿದೆ. ನಮ್ಮ ಮಾಸ್ತರ್ ಮಂದಿ ಕೇಳೋದು ಅದೇ ಅಲ್ಲ. ಆಕೆ ಹೇಳಿದ್ ನೋಡಿ ನನಗೆ ಎದೆ ಹೊಡೆದು ಹೋತು. ಒಂದು ಲಗ್ನಕ್ಕೆ ನನಗೆ 25 ಲಕ್ಷ ಉಳಿತದೆ ಸರ್ ಅಂದ್ಲು. ಒಂದು ಲಗ್ನಕ್ಕೆ 25 ಲಕ್ಷ ಉಳಿದ್ರೆ 25 ಲಕ್ಷ ಮಾಡಿದ್ರೆ ಆಕೆ ವರ್ಷಕ್ಕೆ 6.25 ಕೋಟಿ ರೂಪಾಯಿ ಆದಾಯದ. ಆಕೆಗೆ ಬುದ್ಧಿಮಾಂದ್ಯ ಹುಡುಗಿ ಅಂತ ಕರೆದಿದ್ವಿ ನಾವು ಅಲ್ಲ. ಯಾಕಂದ್ರೆ ಗಣಿತ ಬರೋದಿಲ್ಲ ಆಕೆಗೆ. ನಮ್ಮಲ್ಲಿ ಒಂದು ಏನು ಥಿಯರಿ ಇತ್ತು, ಗಣಿತ ಸೈನ್ಸ್ ಬರೋದು ಒಂದು ದಡ್ಡ ಹುಡುಗವ ಅಂತ. ಆ ಭ್ರಮ ಮೊದಲು ಹೋಗ್ಬೇಕು ನಮಗೆ. ಇಂಗ್ಲೀಷ್ ಮೀಡಿಯಂ ಓದಿದ್ರೆ ಶಾಣ್ಯ, ಕನ್ನಡ ಮೀಡಿಯಂ ದಡ್ಡ ಅಂತ ಅಲ್ಲ. ಕನ್ನಡ ಮೀಡಿಯಂ ಓದಿದಂಥ ಹುಡುಗ ಇಂಗ್ಲೀಷು ಚಲೋ ಕಲ್ತ ಅಂದ್ರೆ ಜೀವನದಾಗ ಬದುಕ್ತಾನೆ. ಅವ್ರಿಗೆ IT ಕಂಪ್ನಿಯವರಿಗೆ ನಿಮಗೆ ಶೇಕ್ಸ್ಪಿಯರ್ ನಾಲೆಜು, ಕೀಟ್ಸ್, ಬೈರನ್ ಬೇಕಾಗಿಲ್ಲ. ಅವರಿಗೆ ಅವ್ರು ಬೇಕಾದ ಕಮ್ಯುನಿಕೇಟಿವ್ ಇಂಗ್ಲೀಷ್ ಬಂದ್ರೆ ಸಾಕು. ನಿಮ್ಗೆ ಇಂಗ್ಲೀಷ್ ಚಲೋ ಮಾತಾಡ್ಲಿಕ್ಕೆ ಬರ್ತದಿಲ್ಲ ಅಂತ ಕೇಳ್ತಾರೆ. ಅದನ್ನ ನಾವು ಶಾಲೆಯೊಳಗೆ ಕಲಿಸುವಲ್ವಿ. ಕನ್ನಡ ಮಾಧ್ಯಮ ಶಾಲೆಯೊಳಗೆ ಒಬ್ಬರು ಇಂಗ್ಲೀಷ್ ಚಲೋ ಕಲಿಸಿದ್ರೆ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಶಾಲೆ ಹುಡುಗರಿಗಿಂತ ನಮ್ಮವ್ರು ಚಲೋ ಆಗ್ತಾರೆ. ಯಾಕಂದ್ರೆ ಇವ್ರಿಗೆ ಅರ್ಥ ಆಗ್ಯದ ವಿಷಯ, ಅವ್ರಿಗೆ ಭಯಪಟ್ಟ ಆಗ್ಯದ. ಆತ್ಮೀಯ ಕೆಳುಗರೆ, ಇವಾಗಿದ್ವು ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು. ವಿಕಾಸ್ ಅಕಾಡೆಮಿ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತೃಭಾಷೆಯಲ್ಲಿ ಕಲಿಕೆ ಮತ್ತು ಸ್ವಯಂ ಉದ್ಯೋಗ ಕುರಿತಾಗಿ ತಮ್ಮ ಮಾರ್ಗದರ್ಶಿ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇನ್ನು ಕೆಳುಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಸೇಡಮಿನಲ್ಲಿ ಬಾಣಂತಿ ಕಂಬ ಪಂಚಲಿಂಗ ಗುಡಿಯು ಜೈನ ಬಸದಿ ಬಸವೇಶ ನಿಲಯ. ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್.
ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು. ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ. ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.